ವಿಶ್ವವಿಖ್ಯಾತ ಮೈಸೂರು ದಸರಾದ ಸಂಭ್ರಮಾಚರಣೆಗೆ ಕೆಲವೇ ದಿನಗಳು ಬಾಕಿ ಇದೆ. ಇದರ ನಡುವೆ ಮೈಸೂರು ದಸರಾ ಪ್ರಯುಕ್ತ ಅಂಬಾರಿ ಆನೆಗಳಿಗೆ ಭರ್ಜರಿ ತಾಲೀಮ್ ಆಗ್ತಾ ಇದೆ. ಸಿಡಿಮದ್ದು ತಾಲೀಮಿನ ವೇಳೆ ಪ್ರಶಾಂತ ಆನೆ ಬೆದರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಶಾಂತ ಆನೆಯನ್ನ ನಿಯಂತ್ರಿಸಿದ್ದಾರೆ ಮಾವುತರು ಮತ್ತು ಕಾವಾಡಿಗರು. ಸಿಡಿಮದ್ದಿನ ಸದ್ದಿಗೆ ಕಾವಾಡಿಗನನ್ನೇ ದಂತದಿಂದ ಎತ್ತಿ ಪ್ರಶಾಂತ ಆನೆ ಹಾಕಿತ್ತು ಆ ಕಡೆ. ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ನಡೀತಾ ಇದ್ದಂತಹ ತಾಲೀಮು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮೊನ್ನೆ ಅಷ್ಟೇ ಧನಂಜಯ ಮತ್ತು ಕಂಜನ್ ಆನೆಗಳ ನಡುವೆ ಕಾದಾಟ ಆಗಿತ್ತು. ಸ್ಥಳೀಯರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ಈಗ ಮತ್ತೊಂದು ಘಟನೆ ನಡೆದಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಿಡಿಮದ್ದು ತಾಲೀಮು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಶಾಂತ ಆನೆ ಬೆದರಿರುವಂಥದ್ದು. ಪ್ರಶಾಂತ ಆನೆಯನ್ನು ನಿಯಂತ್ರಿಸಲಿಕ್ಕೆ ಮಾವುತರು ಮತ್ತು ಕಾವಾಡಿಗರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಿಡಿಮದ್ದು ಸಿಡಿತಾ ಇದ್ದ ಹಾಗೆ ಕಾವಾಡಿಗನನ್ನೇ ದಂತದಿಂದ ಎತ್ತಿ ಆ ಕಡೆಗೆ ನಿಲ್ಲಿಸುವಂತಹ ಕೆಲಸವನ್ನ ಪ್ರಶಾಂತ ಆನೆ ಮಾಡ್ತಾ ಇದೆ. ಅದರ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಏನಾಯ್ತು ಅಂತ? ಸಾಮಾನ್ಯವಾಗಿ ದಸರಾ ಗಜಪಡೆಗೆ ಈ ತರದ ಒಂದು ಸಿಡಿಮದ್ದಿನ ತಾಲೀಮನ್ನ ನಡೆಸ್ತಾರೆ. ಯಾಕೆಂದ್ರೆ ದಸರಾ ಮಹೋತ್ಸವದ ದಿನ ಸಿಡಿಮದ್ದನ್ನ ಸಿಡಿಸುವಂತ ಸಂದರ್ಭದಲ್ಲಿ ಅವು ಬೆದರಬಾರದು ಅನ್ನುವಂಥ ದೃಷ್ಟಿಯಿಂದ ಹೀಗಾಗಿ ಒಂದು 2-3 ಬಾರಿ ಈ ತರದ ಒಂದು ತಾಲೀಮು ನಡೆಯುತ್ತೆ. ಇವತ್ತು ತಾಲೀಮು ನಡೀತಾ ಇರುವಂತ ಸಂದರ್ಭದಲ್ಲಿ ಆ ಒಂದು ಸದ್ದಿಗೆ ಪ್ರಶಾಂತ ಆನೆಯು ಕೂಡ ಬೆದರಿದ್ದಾನೆ. ತಕ್ಷಣದಲ್ಲೇನೆ ಅವನನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾವುತರು ಮಾಡಿದ್ದಾರೆ. ಯಾಕ ಬೆದರಿದ ಆಗ ಕೆಳಗಡೆ ನಿಂತಿದ್ದಂತಹ ಕಾವಾಡಿ ಅದನ್ನ ನಿಯಂತ್ರಿಸಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಾವಾಡಿಯನ್ನೇ ಮೇಲಕ್ಕೆತ್ತುವಂತ ರೀತಿಯಲ್ಲಿ ಆಗಿದೆ. ಘಟನೆಯಲ್ಲಿ ಯಾವುದೇ ರೀತಿಯಂತಹ ತೊಂದರೆಗಳಾಗಿಲ್ಲ. ಸಾಮಾನ್ಯವಾಗಿ ಇದೇ ರೀತಿಯಾಗಿ ಸಿಡಿಮದ್ದು ಸಿಡಿಸುವಂತಹ ಸಂದರ್ಭದಲ್ಲಿ ಈ ತರದೊಂದು ಆನೆಗಳು ಬೆಚ್ಚುವಂತಹದ್ದು ನಡೆಯುತ್ತೆ. ಆದ್ರೆ ಈ ಬಾರಿ ಕಾವಾಡಿಯೇ ಅದರ ಪಕ್ಕದಲ್ಲಿ ಇದ್ದಂತಹ ಕಾರಣಕ್ಕೋಸ್ಕರವಾಗಿ ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಅನಾಹುತವಾಗುವಂತ ರೀತಿಯಲ್ಲಿ ಕಂಡಿದ್ದಂತದ್ದು. ಆದ್ರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಂತಹ ಅನಾಹುತವು ಉಂಟಾಗಿಲ್ಲ. ಎಂದಿನಂತೆ ಮತ್ತೆ ಆನೆ ಶಾಂತವಾಗಿದೆ.